ಯಾವ ಕ್ಷಣದಲ್ಲಿ ಬೇಕಾದರೂ ಅವರನ್ನು ಅರೆಸ್ಟ್ ಮಾಡಲಾಗುತ್ತೆ, ಇಲ್ಲಾಂದ್ರೆ ಅವರೇ ಹೋಗಿ ಸರೆಂಡರ್ ಆಗ್ತಾರೆ. ಗಜ ದರ್ಶನ್ಗೆ ಇಲ್ಲ ಈ ಬಾರಿಯ ದಸರಾ ಸಂಭ್ರಮ. ರೇಣುಕಾಸ್ವಾಮಿ ಕೊಲೆ ಆರೋಪಿಗೆ ಜೈಲಲ್ಲೇ ವಿಜಯದಶಮಿ ಈ ಬಾರಿ. ದಸರಾ ಹಬ್ಬಕ್ಕೂ ಮುನ್ನ ಗಣೇಶ ಹಬ್ಬ ಕೂಡ ಜೈಲಲ್ಲೇ ಆಗುತ್ತೆ. ದರ್ಶನ್ಗೆ ದೀಪಾವಳಿ ಹಬ್ಬವೂ ಕೂಡ ಜೈಲಲ್ಲೇ. ಹಬ್ಬನೂ ಇಲ್ಲ, ಖುಷಿನೂ ಇಲ್ಲ, ನೆಮ್ಮದಿನೂ ಇಲ್ಲ, ಇನ್ನು ಮೇಲೆ ಕಣ್ಣೀರೇ ಇಲ್ಲ. ಗಜ ದರ್ಶನ್ ಜೈಲಲ್ಲಿರಬೇಕು. ರೇಣುಕಾಸ್ವಾಮಿ ಕೊಲೆ ಆರೋಪಿ ಜೈಲಲ್ಲೇ ವಿಜಯದಶಮಿ ಮಾಡಬೇಕು, ಗಣೇಶ ಹಬ್ಬ ಮಾಡಬೇಕು, ಜೊತೆಗೆ ದೀಪಾವಳಿನೂ ಕೂಡ ಜೈಲಲ್ಲೇ ಆಚರಣೆ ಮಾಡಬೇಕು. ಹಬ್ಬನೂ ಇಲ್ಲ, ಖುಷಿನೂ ಇಲ್ಲ, ಇನ್ನು ಮೇಲೆ ಕಣ್ಣೀರೇ ಇಲ್ಲ. ದರ್ಶನ್ ಅವರ ಅಭಿಮಾನಿಗಳು ಎಲ್ಲ ರಾದ್ಧಾಂತಗಳನ್ನ ಮಾಡ್ಕೊಂಡ್ಬಿಟ್ರು ಅಂತ ಅಂದ್ರೆ ಈ ಬಾರಿ ದರ್ಶನ್ ಅವರು ಯಾಕಪ್ಪ ಬೇಕು, ಆರಾಮಾಗಿ ಎದ್ದು ಬಿಡೋಣ, ಸೈಲೆಂಟ್ ಆಗಿದ್ದು ಬಿಡೋಣ, ಯಾರ ಸವಾಸನೂ ಬೇಡ ಅಂತ ಹೇಳಿ ಅನ್ಕೊಂಡ್ಬಿಟ್ಟಿದ್ರು. ದರ್ಶನ್ ಅವರು ಸೈಲೆಂಟ್ ಆಗಿದ್ರು. ಅವ್ರ ಫ್ಯಾನ್ಸು ರಮ್ಯಾ ಅವರಿಗೆ ಕೆಟ್ಟಾಗಿ ಮೆಸೇಜ್ ಮಾಡೋದು, ನಟ ಪ್ರಥಮ್ ಅವರಿಗೆ ಅಲ್ಲೆಲ್ಲೋ ಕರೆಸ್ಕೊಂಡು ಡ್ಯಾಗರನ್ನು ಇಡೋದು ಅವ್ರ ಕುತ್ತಿಗೆ ಮೇಲೆ, ಅವೆಲ್ಲ ಪಾಯಿಂಟು, ಅವೆಲ್ಲವೂ ಕೂಡ ಇಲ್ಲಿ ಪಾಯಿಂಟ್ ಆಗಿದ್ದಾವೆ. ಸುಮ್ಮನೆ ಆಗಿಲ್ಲ ಇದೆಲ್ಲ. ಸೊ ಈಗ ದರ್ಶನ್ ಅವ್ರು ಮತ್ತೆ ಜೈಲಿಗೆ ಹೋಗ್ತಾ ಇದ್ದಾರೆ. ಈಗೇನು ಮಾಡ್ತಾರಪ್ಪ, ಈಗ ಯಾರ್ಯಾರು ಬರ್ತಾ ಇಲ್ಲ. ಅವ್ರು ಯಾರೆಲ್ಲ ಕೆಟ್ಟ ಕಮೆಂಟ್ಗಳನ್ನು ಮಾಡಿದ್ರು ಅವ್ರನ್ನ ಒದ್ದು ಒಳಗಾಕಿದ್ದಾರೆ, ಪೊಲೀಸ್ನವರು ಒದ್ದು ಒಳಗಾಕಿದ್ದಾರೆ. ಈಗ ಯಾರೂ ಇಲ್ಲ ಹೊರಗಡೆ. ದರ್ಶನ್ ಅವರನ್ನ ಅರೆಸ್ಟ್ ಮಾಡ್ತಾರೆ, ದರ್ಶನ್ ಅವರೇ ಹೋಗಿ ಸರೆಂಡರ್ ಆಗ್ತಾರೆ ಅಂದ್ರೂ ಕೂಡ ಒಬ್ಬರೂ ಇಲ್ಲ ಅವ್ರ ಮನೆ ಬಳಿ, ಒಬ್ಬರೂ ಇಲ್ಲ. ಹಿಂಗೆ ಪರಿಸ್ಥಿತಿ. ಅವಾಗ ನೋಡಿದ್ರಲ್ಲ, ದರ್ಶನ್ ಅವರನ್ನ ಅರೆಸ್ಟ್ ಮಾಡ್ತಾರೆ ಅಂತ ಅಂದರೆ ಇಡೀ ಬೆಂಗಳೂರಲ್ಲಿ ಜನ ಕಾಣಿಸ್ಕೊಳ್ಳೋರು. ಇಡೀ ಬೆಂಗಳೂರೇ ಅವತ್ತು ಒಂಥರ ಮಡುಗಟ್ಟಿದ ವಾತಾವರಣ ಹಂಗಾಗಿತ್ತು. ಆದರೆ ಇವತ್ತು ಯಾರೂ ಇಲ್ಲ. ದರ್ಶನ್ ಅವರಿಗೆ ಮೈಸೂರಿಂದ ಬೆಂಗಳೂರಿನತ್ತ ಬರ್ತಾ ಇದ್ದಾರಂತೆ. ಹೊಸಕೆರೆಹಳ್ಳಿಯಲ್ಲಿರುವಂಥ ಅವ್ರ ನಿವಾಸಕ್ಕೆ ಹೋಗಿ ಅವರ ಪತ್ನಿ ಮತ್ತು ಅವರ ಮಗನನ್ನು ಮೀಟ್ ಮಾಡಿ ಮಾತುಕತೆಯನ್ನು ನಡೆಸಿ ಮುಂದಿನ ಕಾನೂನು ಪ್ರಕ್ರಿಯೆ ಬಗ್ಗೆ ಅವ್ರಿಗೆ ಹೇಳಿ ಅದಾದ ನಂತರ ವಾಪಸ್ ಬರ್ತಾರೆ. ಅವರೇ ಸರೆಂಡರ್ ಆಗ್ತಾರೆ ಅನ್ನೋ ಮಾಹಿತಿ ಇದೆ. ಅವರು ಸರೆಂಡರ್ ಆಗಕ್ಕೆ ಬರಲಿಲ್ಲ ಅಂದರೆ ಅವ್ರ ಮನೆಗೆ ಪೊಲೀಸ್ನವರೇ ಹೋಗ್ತಾರೆ, ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬರ್ತಾರೆ. ಇದಿಷ್ಟು ಪ್ರೊಸೀಜರ್. ಅದಾದ ನಂತರ ಹೋಗಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಾರೆ. ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ ನಂತರ ಅವರನ್ನು ಯಾವ ಜೈಲಿಗೆ ಹಾಕಬೇಕು ಅನ್ನೋ ನಿಟ್ಟಿನಲ್ಲೂ ನ್ಯಾಯಮೂರ್ತಿಗಳೇ ತೀರ್ಮಾನ ಮಾಡ್ತಾರೆ. ಅದಾದ ನಂತರ ಮೇ ಬಿ ಬಳ್ಳಾರಿ ಜೈಲಿಗೆ ಕಳಿಸ್ಬೋದು ಅಂತ ಹೇಳಲಾಗ್ತಾ ಇದೆ. ಇಂಟ್ರೆಸ್ಟಿಂಗ್ ವಿಚಾರ ಏನು ಗೊತ್ತಾ, ಒಂದು 6 ತಿಂಗಳು ದರ್ಶನ್ ಅವರಿಗೆ ಬೇಲ್ ಆಗಲ್ಲ ಅನ್ನೋದು, ಬೇಲ್ ಆಗಲ್ಲ ಅಂತ ಹೇಳಲಾಗ್ತಾ ಇದೆ. ಕಾನೂನಿನ ಬಗ್ಗೆ ತುಂಬ ತಿಳ್ಕೊಂಡವ್ರು ಹೇಳ್ತಾ ಇರುವಂಥ ಮಾತಿದು. 6 ತಿಂಗಳಂತೂ ದರ್ಶನ್ ಅವರಿಗೆ ಬೇಲ್ ಸಿಗಕ್ಕೆ ಸಾಧ್ಯನೇ ಇಲ್ಲ. ಈಗ ಟ್ರಯಲ್ ಆಗುತ್ತೆ, ಸಾಕ್ಷಿಗಳ ವಿಚಾರಣೆ ಆಗುತ್ತೆ ಈ 6 ತಿಂಗಳಲ್ಲಿ. ಮತ್ತೆ ಜೈಲು ಪಾಲಾಗ್ತಿರೋ ದರ್ಶನ್ಗೆ ಅಜ್ಞಾತ ಸ್ಥಳದಲ್ಲೇ ಚಿಂತೆ. ಅಕ್ಟೋಬರ್ 31ರಂದು ಮಗನ ಬರ್ತ್ಡೇ ಆಚರಣೆ ಕೂಡ ಮಿಸ್ ಆಗುತ್ತೆ. RR ನಗರ ಮನೆಯಲ್ಲೇ ಮಗ ವಿನೇಶ್ ಜನ್ಮದಿನ ಆಚರಿಸಬೇಕು ಅಂತ ದರ್ಶನ್ ಪ್ಲಾನ್ ಮಾಡ್ಕೊಂಡಿದ್ರು. ಮಗನ ಜೊತೆ ಪತ್ನಿ ವಿಜಯಲಕ್ಷ್ಮಿ ಬರ್ತ್ಡೇ ಕೂಡ ದರ್ಶನ್ಗೆ ಮಿಸ್ ಆಗುತ್ತೆ. ಈ ಬಾರಿ ಮನೆಯಲ್ಲೇ ಪತ್ನಿಯ ಹುಟ್ಟುಹಬ್ಬ ಆಚರಿಸೋದಕ್ಕೆ ಪ್ಲಾನ್ ಮಾಡಿದ್ರಂತೆ. ಸುಪ್ರೀಂ ಕೋರ್ಟ್ ಬೇಲ್ ಕ್ಯಾನ್ಸಲ್ ಮಾಡಿರೋದ್ರಿಂದ ಜೈಲಲ್ಲೇ ಇಲ್ಲ. ನವೆಂಬರ್ 11ರಂದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹುಟ್ಟಿದ ದಿನ ಇದೆ. ಪತ್ನಿ ಬರ್ತ್ಡೇಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಅಂತ ದರ್ಶನ್ ಅವರು ಅನ್ಕೊಂಡಿದ್ರಂತೆ. ಖುದ್ದು ತಮ್ಮ ಹುಟ್ಟುಹಬ್ಬವನ್ನು ಬಳ್ಳಾರಿ ಜೈಲಲ್ಲೇ ಆಚರಿಸಿಕೊಂಡಿದ್ರು ದರ್ಶನ್. ಫೆಬ್ರವರಿ 16ರ ತಮ್ಮ ಜನ್ಮದಿನವನ್ನು ದುಃಖದಿಂದಲೇ ಆಚರಣೆ ಮಾಡಲಾಗಿತ್ತು. ಮತ್ತೆ ಈಗ ಜೈಲು ಪಾಲಾಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಈಗ ಅಕ್ಟೋಬರ್ನಲ್ಲಿ ಅವರ ಮಗನ ಬರ್ತ್ಡೇ, ನವೆಂಬರ್ನಲ್ಲಿ ಅವರ ಪತ್ನಿಯ ಬರ್ತ್ಡೇ. ಸೊ ಅದು ಕೂಡ ಮಿಸ್ ಆಗುತ್ತೆ. ಆಗಸ್ಟು ಅಂದರೆ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ. ಸೊ ನೆಕ್ಸ್ಟ್ ಇಯರ್ ಅವರನ್ನು ನಾವು ಎಲ್ಲ ಹೊರಗಡೆ ನೋಡಬಹುದು ಅಂತ ಕಾಣಿಸುತ್ತೆ. ಅಂದರೆ ಗೊತ್ತಿಲ್ಲ ಹೊರಗಡೆ ಬರ್ತಾರೋ ಅಥವಾ ಇನ್ನೂ ಎಷ್ಟು ಟೈಮ್ ತೆಗೆದುಕೊಳ್ಳುತ್ತೆ ಅದೆಲ್ಲ ಗೊತ್ತಿಲ್ಲ. ಬಟ್ 6 ತಿಂಗಳು ಅಂತ ಅಂದರೆ ಜನವರಿವರೆಗೂ ಹೋಗುತ್ತೆ ಈಗ ಜೈಲಲ್ಲೇ ಇರುವಂಥ ಒಂದು ಪ್ರಕ್ರಿಯೆ. ಅಷ್ಟರಲ್ಲೇನಾದರೂ 6 ತಿಂಗಳು ನಾವು ಜೈಲಲ್ಲಿದ್ದೀವಿ, ಮತ್ತು ಬೇರೆ ಬೇರೆ ಕಾರಣಗಳನ್ನು ಒಡ್ಡಿ ಬೇಲ್ಗೆ ಅಪ್ಲೈ ಮಾಡ್ಬೋದು. ಸೊ ಅಲ್ಲಿ 3 ಸದಸ್ಯ ಪೀಠ ಅಂತ ಬರುತ್ತೆ. ಅಲ್ಲಿ ಇಂಥ ಕೇಸ್ಗಳನ್ನು ತಗೊಳ್ಳೋದು ಆದಷ್ಟು ಕಡಿಮೆ ಅಂತ ಕೂಡ ಹೇಳ್ತಾರೆ. ಗೊತ್ತಿಲ್ಲ, ಏನು ಬೇಕಾದರೂ ಆಗಬಹುದು.
ಸೊ ಅದಾದ ನಂತರ ಯಾವ ಕಾರಣಗಳನ್ನು ಮುಂದಿಟ್ಟು ಯಾವ ಅಂಶಗಳನ್ನು ಮುಂದಿಡ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ನ್ಯಾಯಮೂರ್ತಿಗಳು ಒಪ್ಪಬೇಕು. ಸೊ ಅದಾದ ನಂತರ ಬೇಲ್ ತುಂಬ ಕಷ್ಟ ಇದೆ ಅಂತ ಕೂಡ ಮಾತನಾಡ್ತಾರೆ ಕೆಲವೊಂದಿಷ್ಟು ಜನ ವಕೀಲರು. ತುಂಬ ಕಷ್ಟ ಇದೆ ಇನ್ಮೇಲೆ ದರ್ಶನ್ ಹೊರಗಡೆ ಬರೋದು ಅಂತ. ಕೆಲವೇ ಕ್ಷಣಗಳಲ್ಲಿ ಪೊಲೀಸರ ಮುಂದೆ ದರ್ಶನ್ ಸರೆಂಡರ್ ಆಗಲಿದ್ದಾರೆ. ಸಂಜೆಯೇ ದರ್ಶನ್ ಯಾವ ಜೈಲಿಗೆ ಅನ್ನೋದು ನಿರ್ಧಾರ ಆಗುತ್ತೆ. ಪರಪ್ಪನ ಅಗ್ರಹಾರ ಜೈಲರ್ನಿಂದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಎಡಿಜಿಪಿ ದಯಾನಂದ್. ಕಾರಾಗೃಹ ಇಲಾಖೆ ಎಡಿಜಿಪಿ ಆಗಿರುವಂತ ದಯಾನಂದ್. ದರ್ಶನ್ ಇವತ್ತೇ ಜೈಲು ಸೇರಿದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ದರ್ಶನ್ಗಾಗಿ ಪ್ರತ್ಯೇಕ ಸೆಲ್ ರೆಡಿ ಮಾಡ್ತಾ ಇದ್ದಾರೆ ಜೈಲಾಧಿಕಾರಿಗಳು. ದರ್ಶನ್ಗೆ ಯಾವುದೇ ವಿಶೇಷ ವ್ಯವಸ್ಥೆ ನೀಡದಂತೆ ದಯಾನಂದ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಪೊಲೀಸರ ಮುಂದೆ ದರ್ಶನ್ ಸರೆಂಡರ್ ಆಗ್ತಾರೆ. ಸಂಜೆನೇ ದರ್ಶನ್ ಯಾವ ಜೈಲಿಗೆ ಹೋಗಬೇಕು ಅಥವಾ ಶಿಫ್ಟ್ ಮಾಡಬೇಕು ಅನ್ನೋದರ ಬಗ್ಗೆ ನಿರ್ಧಾರ ಆಗುತ್ತೆ. ಪರಪ್ಪನ ಅಗ್ರಹಾರ ಜೈಲರ್ನಿಂದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಕಾರಾಗೃಹ ಇಲಾಖೆ ಎಡಿಜಿಪಿ ದಯಾನಂದ್ ಅವರು. ದರ್ಶನ್ ಹಿಂದೆ ಜೈಲು ಸೇರಿದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ದರ್ಶನ್ಗಾಗಿ ಪ್ರತ್ಯೇಕ ಸೆಲ್ ರೆಡಿ ಮಾಡ್ತಾ ಇದ್ದಾರೆ ಜೈಲಾಧಿಕಾರಿಗಳು. ದರ್ಶನ್ಗೆ ಯಾವುದೇ ವಿಶೇಷ ವ್ಯವಸ್ಥೆ ನೀಡಬಾರದು ಅಂತ ದಯಾನಂದ್ ಸೂಚನೆಯನ್ನ ಕೊಟ್ಟಿದ್ದಾರೆ. ವಿಶೇಷ ವ್ಯವಸ್ಥೆ ಕೊಟ್ಟ ನಂತರ ಈಗೇನಾಯ್ತು ಪರಿಸ್ಥಿತಿ, ಯಾರೆಲ್ಲ ಇದ್ರು ಆ ಸಂದರ್ಭದಲ್ಲಿ ಅಧಿಕಾರಿಗಳು, ಎಸಿನು ಪವಿತ್ರ ಗೌಡ ಅವರ ನಿವಾಸದ ಮುಂದೆ ನಮ್ಮ ರಿಪೋರ್ಟರ್ ಅಜಯ್ ಗೌಡ ಇದ್ದಾರೆ. ಅಲ್ಲಿಂದ ನೇರ ಸಂಪರ್ಕದಲ್ಲಿ ನಮ್ಮನ್ನ ಕನೆಕ್ಟ್ ಆಗಿದ್ದಾರೆ. ಅಜಯ್ ಗೌಡ, ಪವಿತ್ರ ಗೌಡ ಅವರನ್ನ ಅರೆಸ್ಟ್ ಮಾಡೋದಕ್ಕೆ ಪೊಲೀಸ್ನವರು ಬಂದಿದ್ದಾರೆ ಅನ್ನೋ ಮಾಹಿತಿ ಇದೆ. ಏನಿದೆ ಸದ್ಯ, ಯಾವ ರೀತಿಯಾಗಿದೆ ವಾತಾವರಣ, ಯಾವಾಗ ಅರೆಸ್ಟ್ ಮಾಡಬಹುದು ಅವರನ್ನ? ಖಂಡಿತವಾಗ್ಲೂ ರಾಮ್, ಈಗಾಗಲೇ ಏನು ಬೆಳಗಿಂದನೂ ಕೂಡ ಈಗ ಏನು ಪವಿತ್ರ ಗೌಡ ಅವರ ಮನೆ ಮುಂದೆ ಈಗಾಗಲೇ ಪೊಲೀಸರು ಕೂಡ ಜಮಾಯಿಸಿರುವಂಥದ್ದು. ಅಂದರೆ ಅವರನ್ನು ವಶಕ್ಕೆ ಪಡೆಯೋದಕ್ಕೂ ಕೂಡ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡ್ಕೊಳ್ಳಾಗ್ತಿರುವಂಥದ್ದು. ಈಗ ನಾವು ಕೂಡ ಪವಿತ್ರ ಗೌಡ ಅವರ ಮನೆ ಮುಂಭಾಗ ಕೂಡ ಇರುವಂಥದ್ದು. ಇನ್ನು ಜಾಮೀನು ರದ್ದಾಗಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಬೆಳಗಿಂದನೂ ಕೂಡ ಪೊಲೀಸರು ಈಗಾಗಲೇ ಅವರ ಮನೆ ಬಳಿ ಬಂದಿರುವಂಥದ್ದು. ಈಗಾಗಲೇ ಇಲ್ಲಿರುವಂಥ ಏನು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಮಹಿಳಾ ಸಬ್ ಇನ್ಸ್ಪೆಕ್ಟರ್ ಈಗಾಗಲೇ ಬಂದಿರುವಂಥದ್ದು. ಯಾಕಂದರೆ ಅವರನ್ನು ವಶಕ್ಕೆ ಪಡೆಯುವಂಥ ಸಂದರ್ಭದಲ್ಲಿ ಮಹಿಳೆ ಸಬ್ ಇನ್ಸ್ಪೆಕ್ಟರ್ ಅಥವಾ ಒಬ್ಬರು WPC ಇರಬೇಕಾಗತ್ತೆ. ಆ ಒಂದು ನಿಟ್ಟಿನಲ್ಲೂ ಕೂಡ ಈಗಾಗಲೇ ಈ ಪೊಲೀಸರು ಕೂಡ ಈಗಾಗಲೇ ಜಮಾಯಿಸಿರುವಂಥದ್ದು. ಬೆಳಗಿಂದನೂ ಕೂಡ ಇದ್ದಾರೆ. ಯಾಕಂದರೆ ಅವರ ಒಂದು ಚಲನವಲನ ಏನಿದೆ ಅದನ್ನು ಕೂಡ ಅಬ್ಸರ್ವ್ ಮಾಡಬೇಕಾಗತ್ತೆ. ಅವರೆಲ್ಲೂ ಕೂಡ ಹೋಗದೇ ಇರೋ ರೀತಿಯೂ ಕೂಡ ನೋಡ್ಕೋಬೇಕಾಗತ್ತೆ. ಸೊ ಹೀಗಾಗಿ ಪವಿತ್ರ ಗೌಡ ಅವರ ಮನೆ ಏನು RR ನಗರ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುತ್ತೆ. ಹೀಗಾಗಿ ಅವರು ಬಂದಿದ್ದಾರೆ. ಈಗ ಅರೆಸ್ಟ್ ಪ್ರೊಸೀಜರ್ ಏನಿದೆ ಅದು ಕೋರ್ಟ್ ಆರ್ಡರ್ ಬರಬೇಕು. ಈಗ ಸುಪ್ರೀಂ ಕೋರ್ಟ್ ಇಂದ ಈ ರೀತಿಯಾದಂತಹ ಆರ್ಡರ್ ಅಂತ ಬರುತ್ತೆ. ಆ ಒಂದು ಆರ್ಡರ್ ಬಂದ ನಂತರದಲ್ಲಿ ಅದನ್ನ ಫಾಲೋ ಮಾಡಬೇಕಾಗತ್ತೆ. ಅದು ಪ್ರತಿ ಏನ್ ಸಿಗುತ್ತೆ ಆ ಪ್ರತಿ ಐವಾಗ ಹೋಗುತ್ತೆ. ಈಗಾಗಲೇ ವಿಜಯನಗರ ಸಬ್ ಡಿವಿಷನ್ ACP ಆಗಿರುವಂತಹ ಚಂದನ್ ಏನಿದ್ದಾರೆ ಅವರು ಈ ಒಂದು ಕೇಸ್ನ ಐವ ಆಗಿರ್ತಾರೆ. ಸೊ ಹೀಗಾಗಿ ಅವರ ನೇತೃತ್ವದಲ್ಲಿ ತಂಡ ಬರುತ್ತೆ. ಅವರು ಇದ್ರೆ ಓಕೆ, ಇಲ್ಲ ಅಂದ್ರೆ ಅವರ ಒಂದು ಏನು ಆಬ್ಸೆನ್ಸ್ ಅಲ್ಲಿ ಆ ಒಂದು ವಿಜಯನಗರ ಸಬ್ ಡಿವಿಷನ್ಗೆ ಯಾರು ಇನ್ಚಾರ್ಜ್ ಇರ್ತಾರೋ ಅವರ ನೇತೃತ್ವದಲ್ಲಿ ತಂಡ ಬರುತ್ತೆ. ಆನಂತರ ಇವರನ್ನ ವಶಕ್ಕೆ ಪಡಿತಾರೆ. ವಶಕ್ಕೆ ಪಡೆದ ನಂತರದಲ್ಲಿ ಅವರನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಇದೆಲ್ಲ ಒಂದು ಕಡೆ ಆದ್ರೆ ಈಗಾಗಲೇ ಬೆಳಗ್ಗೆನೆ ಏನು ವಿಚಾರಗಳು ಗೊತ್ತಾಗ್ತಾ ಇದ್ದಂತೆ ಯಾವಾಗ ಪವಿತ್ರ ಗೌಡ ಅವರೇನಿದ್ದಾರೆ ಅವರು ಈಗಾಗಲೇ ದೇವಸ್ಥಾನಕ್ಕೆ ಹೋಗಿರ್ತಾರೆ. ದೇವಸ್ಥಾನಕ್ಕೆ ಹೋಗಿ ಆನಂತರ ಮನೆಗೆ ಬರ್ತಾರೆ. ಅಷ್ಟೊತ್ತಿಗಾಗಲೇ ತೀರ್ಪು ಕೂಡ ಪ್ರಕಟ ಆಗಿರುತ್ತೆ. ಆ ನಂತರದಲ್ಲಿ ಈಗಾಗಲೇ ಕಾನೂನು ತಜ್ಞರಿಂದ ಅಂದ್ರೆ ಈಗಾಗಲೇ ವಕೀಲರು ಕೂಡ ಅವ್ರ ಮನೆಗೆ ಆಗಮಿಸಿರುವಂಥದ್ದು, ಮತ್ತೆ ಅವರ ತಾಯಿ ಬಂದಿರುವಂಥದ್ದು, ಮತ್ತೆ ಅವರ ಹಿತೈಷಿಗಳು ಕೆಲವೊಬ್ರು ಕೂಡ ಈಗಾಗಲೇ ಅವರ ಮನೆ ಬಳಿ ಬಂದಿರುವಂಥದ್ದು. ಈಗಾಗಲೇ ಒಳಗಡೆ ಈಗ ಎಲ್ಲ ರೀತಿಯಾದಂತಹ ಚರ್ಚೆಯನ್ನು
ಚರ್ಚೆಯನ್ನು ಕೂಡ ಮಾಡ್ತಿದ್ದಾರೆ. ಮುಂದೆ ಯಾವ ರೀತಿಯಾಗಿ ನಾವು ಕಾನೂನು ಹೋರಾಟವನ್ನ ಮಾಡ್ಬೋದು, ಯಾವ ರೀತಿಯಾಗಿ ಹೊರಗೆ ಬರಬೇಕು ಅಂತ ಹೇಳಿ. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಕಠಿಣವಾಗಿದೆ ಈ ಒಂದು ಕೇಸು. ಸಾಕಷ್ಟು ವಿಚಾರಗಳು, ಸಾಕಷ್ಟು ಎವಿಡೆನ್ಸ್ಗಳು ಈಗಾಗಲೇ ಅವರ ವಿರುದ್ಧ ಇರುವಂಥದ್ದು, ಇವೆಲ್ಲವೂ ಕೂಡ ಪ್ರೂವ್ ಆಗಿರುವಂಥದ್ದು. ಸುಪ್ರೀಂ ಕೋರ್ಟ್ ಕೂಡ ಈಗಾಗಲೇ ಕೆಲವೊಂದು ವಿಚಾರಗಳನ್ನ ಕೂಡ ಹೇಳಿರುವಂಥದ್ದು. ಸೊ ಹೀಗಾಗಿ ಅದೆಲ್ಲವನ್ನು ಈಗ ಗಮನದಲ್ಲಿ ಇಟ್ಕೊಂಡು ಈಗ ವಕೀಲರ ಜೊತೆ ಕೂಡ ಈಗಾಗಲೇ ಅವರು ಕಾನೂನು ಹೋರಾಟ ಯಾವ ರೀತಿಯಾಗಿ ಮುಂದೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲೂ ಕೂಡ ಮಹಿಳಾ ಕಾನ್ಸ್ಟೇಬಲ್ ಏನಿದ್ದಾರೆ ಅಥವಾ WPC ಇದ್ದಾರೆ ಅಥವಾ ಇಲ್ಲಿ ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ, ಅವರ ಒಂದು ಸಮ್ಮುಖದಲ್ಲಿ ಕೂಡ ಅವರನ್ನು ಕರ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾರೆ. ಆನಂತರ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡೋಕ್ಕಿಂತ ಮುಂಚೆ ಮೆಡಿಕಲ್ ಟೆಸ್ಟ್ ಮಾಡಿಸ್ಬೇಕಾಗತ್ತೆ. ಯಾಕಂದರೆ ಅವರ ಹೆಲ್ತ್ ಯಾವ ರೀತಿ ಇದೆ ಅಂತ ಆ ಒಂದು ವಿಚಾರವನ್ನು ಕೂಡ ಜಡ್ಜ್ ಮುಂದೆ ತೋರಿಸ್ಬೇಕಾಗತ್ತೆ. ಆ ಒಂದು ಮೆಡಿಕಲ್ ಟೆಸ್ಟ್ನ ಪ್ರತಿ ಕೂಡ ಜಡ್ಜ್ಗೆ ಕೊಡಬೇಕಾಗತ್ತೆ. ಸೊ ಹೀಗಾಗಿ ಆ ಒಂದು ಎಲ್ಲ ಪ್ರೊಸೀಜರ್ ಇಲ್ಲಿ ಆಗಬೇಕಾಗತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲೂ ಕೂಡ ಕೋರ್ಟ್ನ ಪ್ರತಿ ಅವರ ಐವಗೆ ಬರುತ್ತೆ. ಐವಗೆ ಬಂದ ನಂತರದಲ್ಲಿ ಈ ಎಲ್ಲ ಪ್ರೊಸೀಜರ್ ಕೂಡ ಮುಂದುವರಿಸುತ್ತೆ ಅಂತಾನೆ ಹೇಳ್ಬೋದು. ಈಗ ಸದ್ಯಕ್ಕೆ ವಕೀಲರ ಜೊತೆ ಮತ್ತೆ ಅವರ ತಾಯಿಯ ಜೊತೆ ಮತ್ತೆ ಅವರ ಮಗಳ ಜೊತೆ ಈಗಾಗಲೇ ಅವರು ಕೂಡ ಏನು ಮಾತಾಡ್ತಾ ಇದ್ದಾರೆ. ಮುಂದೆ ಯಾವ ರೀತಿಯಾಗಿ ಕಾನೂನಿನ ಹೋರಾಟ ಆಗಿರ್ಬೋದು, ಮತ್ತೆ ಅವರ ಕೆಲವೊಂದು ಬಿಸ್ನೆಸ್ ಕೂಡ ಇರುವಂತದ್ದು. ಸೊ ಹಾಗಾಗಿ ಬಿಸ್ನೆಸ್ ಯಾವ ರೀತಿಯಾಗಿ ಮುಂದೆ ನೋಡ್ಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಅವರ ತಾಯಿ ಜೊತೆ ಎಸ್, ಸಂಪರ್ಕ ಕಡಿತಗೊಂಡಿದೆ. ಥ್ಯಾಂಕ್ ಯು ಅಜಯ್ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ನಾವು ಅವರ ಮನೆ ಮುಂದಿನ ದೃಶ್ಯಾವಳಿಗಳನ್ನೇ ನಿಮಗೆ ತೋರಿಸ್ತಾ ಇದ್ದೀವಿ. ಅಂದರೆ